ಕಮಲ್ ಹಾಸನ್ ಮತ್ತೆ ಕನ್ನಡಿಗರನ್ನ ಕೆಣಕಿದ್ರ ಅನ್ನೋ ಪ್ರಶ್ನೆಗಳು ಉದ್ಭವವಾಗಿದೆ. ಈ ಹಿಂದೆ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದ್ದ ಕಮಲ್ ಹಾಸನ್ ಇದೀಗ ಮತ್ತೊಮ್ಮೆ ಕಮಲ್ ಹಾಸನ್ ಕನ್ನಡಿಗರ ಎದುರು ಹಾಕೊಂಡಿದ್ದಾರೆ. ಹಾಗಿದ್ರೆ ಉಳ್ಗನಾಯಕನ್ ನಿರ್ಧಾರಕ್ಕೆ ಕನ್ನಡಿಗರು ನಿಗಿ ಕೆಂಡವಾಗಿದ್ದಾರೆ. ಕನ್ನಡಿಗರನ್ನ ಮತ್ತೆ ಕೆಣಕಿದ್ರ ಕಮಲ್ ಹಾಸನ್. ಹಳೆ ಮೂವಿ ರೀ ರಿಲೀಸ್, ಕನ್ನಡಿಗರು ಕೆಂಡ. ಥಗ್ ಲೈಫ್ ಚಿತ್ರದ ಸಂದರ್ಭದಲ್ಲಿ ವಿವಾದಾತ್ಮಕ ಹೇಳಿಕೆ ನೀಡಿ ಕನ್ನಡಿಗರ ಕೆಂಗಣಿಗೆ ಗುರಿಯಾಗಿದ್ದ ಕಮಲ್ ಹಾಸನ್ ಇದೀಗ ಮತ್ತೊಂದು ಎಡವಟ್ಟು ಮಾಡಿದ ರೀತಿ ಕಾಣುತ್ತಿದೆ. ಕಮಲ್ ಚಿತ್ರಗಳನ್ನ ಕನ್ನಡಿಗರು ಬೇಡ ಅಂತ ನಿಷೇಧ ಹೇರಿದ್ರು. ಕರ್ನಾಟಕದಲ್ಲಿ ರಿಲೀಸ್ ಮಾಡದಂತೆ ಎಚ್ಚರಿಕೆ ನೀಡಿದ್ರು. ಆದ್ರೆ ಇದೀಗ ಕಮಲ್ ನಟನೆಯ ಹಳೆ ಚಿತ್ರ ರೀ ರಿಲೀಸ್ ಆಗುತ್ತಿದೆ. ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲೇ ಕರ್ನಾಟಕದಲ್ಲಿ ಕಮಲ್ ಚಿತ್ರ ತೆರೆ ಕಾಣುತ್ತಿರುವುದು ಆಕ್ರೋಶಕ್ಕೆ ಕಾರಣವಾಗಿದೆ. 1987ರಲ್ಲಿ ತೆರೆ ಕಂಡಿದ್ದ ನಾಯಗನ್ ಚಿತ್ರ ರೀ ರಿಲೀಸ್ ಆಗ್ತಿದೆ. ಕರ್ನಾಟಕದ ಅನೇಕ ಚಿತ್ರಮಂದಿರಗಳಲ್ಲಿ ತೆರೆ ಕಾಣಲು ಸಿದ್ಧವಾಗಿದೆ. ಆದ್ರೆ ಹಳೆ ಚಿತ್ರ ಮತ್ತೆ ರಿಲೀಸ್ ಮಾಡಿ ಕನ್ನಡಿಗರನ್ನ ಕೆಣಕುವ ಕೆಲಸ ಆಗ್ತಾ ಇದೆ ಅಂತ ಕನ್ನಡ ಪರ ಸಂಘಟನೆಗಳು ಆಕ್ರೋಶ ಹೊರಹಾಕುತ್ತಿವೆ. ಥಗ್ ಲೈಫ್ ಚಿತ್ರದ ಬಳಿಕ ಕಮಲ್ ಚಿತ್ರಗಳಿಗೆ ಅವಕಾಶ ನೀಡಬಾರದು ಅಂತ ಕನ್ನಡಿಗರು ಪಟ್ಟು ಹಿಡಿದಿದ್ರು. ಆದ್ರೆ ನವೆಂಬರ್ ತಿಂಗಳು ಕನ್ನಡಿಗರ ತಿಂಗಳು. ಇಂಥ ತಿಂಗಳಲ್ಲಿ ತಮಿಳು ಮೂವಿ ರಿಲೀಸ್ ಮಾಡ್ತಿರೋದು ಸರಿಯಲ್ಲ ಅಂತ ಕನ್ನಡಿಗರು ಆಕ್ರೋಶ ಹೊರಹಾಕುತ್ತಿದ್ದಾರೆ. ನಾಳೆ ಚಿತ್ರ ರೀ ರಿಲೀಸ್ ಆದ್ರೆ ಪರದೆಗೆ ಬೆಂಕಿ ಹಚ್ತೀವಿ ಅಂತ ಹಠ ಹಿಡಿದು ಕುಳಿತಿದ್ದಾರೆ. ಬೆಂಗಳೂರಿನವರೇ ಅದರಿಂದ ಯಾರೋ ನನಗೆ ಇನ್ನೂ ಗೊತ್ತಿಲ್ಲ, ಅದ್ರ ಬಗ್ಗೆ ನಾನು ವಿಚಾರಣೆ ಮಾಡಕ್ಕೆ ಹೋಗಲಿಲ್ಲ. ತಮ್ಮಿಂದ ಗೊತ್ತಾಗ್ತಾ ಇದೆ ನಾಯಕನ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಅಂತೇಳಿ. ಈಗಿನ್ನೂ 4-5 ದಿವಸ ಆಯಿತು MESನವರು ಕರಾಳ ದಿನವನ್ನು ಮಾಡಿ ರಾಜ್ಯೋತ್ಸವ ಆಚರಣೆ ಮಾಡಬೇಕಾದ್ರೆ ಅಲ್ಲಿನ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಮತ್ತು ಅಲ್ಲಿನ ಸಂಬಂಧಪಟ್ಟತಕ್ಕಂಥ ಮಂತ್ರಿಗಳು, ಶಾಸಕರುಗಳು, ಜಿಲ್ಲಾಡಳಿತ ಯಾರು ಅವ್ರನ್ನ ತಡೆಯೋಕ್ಕಾಗಲಿಲ್ಲ. ಅದೇ ರೀತಿ ಇದು ನಾಯಕನ ಸಿನಿಮಾ ಬಿಡುಗಡೆಯಾಗಿ ಸಿನಿಮಾ ಹೋಗಿ ಅದು ಸತ್ತೋಗಿದೆ. ಸತ್ತೋಗಿರೋ ಸಿನಿಮಾಕ್ಕೆ ಮತ್ತೆ ಜೀವ ಕೊಟ್ಟು ತಗೊಂಬಂದು ನವಂಬರ್ನಲ್ಲಿ ನಾವು ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇರ್ತೀವಿ. ಈ ತಿಂಗಳು ಪೂರ್ತಿ ಸಿನಿಮಾ ಮಾಡ್ತಾ ಇರ್ತೀವಿ. ಇದನ್ನು ಬೇಕು ಅಂತೇಳಿ ತಮಿಳು ಸಿನಿಮಾವನ್ನು ಬಿಡುಗಡೆ ಮಾಡಿ ಅವರು ತಮಿಳು ಪ್ರಾಬಲ್ಯವನ್ನು ಮೆರೆಯೋದಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥ ಕುತಂತ್ರ ತಮಿಳ್ರದ್ದು. ಇದು ಸಿನಿಮಾ ಬಿಡುಗಡೆ ಕಮಲ್ ಹಾಸನ್ ಸಿನಿಮಾ 20 ವರ್ಷ ಆಗಿದೆ. ಸಿನಿಮಾ ಬಿಡುಗಡೆಯಾಗಿ ಅದು ಓಡಿ ಎಲ್ಲ ಗಳಿಕೆ ಮಾಡಿ ಆಗೋಗಿದೆ. ಅದ್ರ ಸಿನಿಮಾನೇ ಸತ್ತೋಗಿದೆ. ಅದು ಟಿವಿಗಳಲ್ಲೇ ಬಂದಿದೆ. ಒಟ್ನಲ್ಲಿ ಕಮಲ್ ಹಾಸನ್ ಸ್ಥಿತಿ ಇರಲಾರದೆ ಇರುವೆ ಬಿಟ್ಕೊಂಡ ರೀತಿಯಾಗಿದ್ದು, ನಾಳೆ ಕನ್ನಡಿಗರು ಯಾವ ರೀತಿ ಕೆಂಡ ಕಾರುತ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಚರಣ್ ಮೂಡ್ಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.